ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇನ್ನು ಅಮೆರಿಕ ದಾಳಿಗೆ ಇರಾನ್ ನಿಂದನೂ ಕೂಡ ಡೆಡ್ಲಿ ಅಟ್ಯಾಕ್. ಪ್ರತಿ ದಾಳಿಗಳು ಮುಂದುವರೆದಿದೆ. ಬಹ್ರೇನ್, ಕುವೈತ್, ಕತಾರ್ನಲ್ಲಿರುವಂತಹ ಯುಎಸ್ ನೆಲೆಗಳ ಮೇಲೆನೆ ದಾಳಿ ಮಾಡಲಾಗ್ತಾ ಇದೆ. 85ಕ್ಕೂ ಹೆಚ್ಚು ಕ್ಷಿಪಣಿ ಮತ್ತು ಡ್ರೋನ್ಗಳನ್ನ ಇರಾನ್ ಹಾರಿಸಿದೆ. ಬಹ್ರೇನ್, ಕುವೈತ್ನಲ್ಲಿ ಯುದ್ಧದ ಸೈರನ್ಗಳು ಮೊಳಗಿವೆ. ಕುವೈತ್ನಲ್ಲಿ ದಗದಗ ಹೊತ್ತಿ ಉರಿದ ಯುಎಸ್ ಮಿಲಿಟರಿ ಕ್ಯಾಂಪ್. ಕಾರ್ಗ್ ಐಲ್ಯಾಂಡ್ ವಶಕ್ಕೆ ಯತ್ನಿಸಿದ್ರೆ ಸುಮ್ಮನೆ ಬಿಡಲ್ಲ, ಅಮೆರಿಕದ ಒಬ್ಬ ಸೈನಿಕನು ಜೀವಂತ ಹೋಗಲ್ಲ ಅಂತ ಇರಾನ್ ವಾರ್ನಿಂಗ್ ಕೊಟ್ಟಿದೆ. ನೋಡಿ, ಇವತ್ತು ಅಯಾತುಲ್ಲಾ ಅಲಿ ಖಮೇನಿ ಅವರ ಅಂತ್ಯಕ್ರಿಯೆ ಇದೆ ಸಂಜೆ ಸುಮಾರಿಗೆ. ಈ ಸಂದರ್ಭದಲ್ಲಿ ಈಗ ಯುದ್ಧದ ವಿರಾಮ ಒಪ್ಪಂದ ಏನಿದೆ ಅದು ಬ್ರೇಕ್ ಆಗಿದೆ. ದಾಳಿಗಳನ್ನ ಮಾಡ್ತಾ ಇದೆ ಅಮೆರಿಕ. ಈಗಾಗಲೇ ಟ್ರಂಪ್ ಹೇಳಿದ್ರು, ಈ ಯುದ್ಧ ವಿರಾಮ ಒಪ್ಪಂದ ಏನಿದೆ ಸಕ್ಸಸ್ ಆಗಲ್ಲ, ಇದ್ರ ಬಗ್ಗೆ ನನಗೆ ನಂಬಿಕೆ ಇಲ್ಲ, ಇರಾನ್ ಅವ್ರು ತುಂಬಾ ಕ್ರೂರಿಗಳು ಅಂತೇಳೆಲ್ಲ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿದ್ರು. ಈಗ ದಾಳಿ ಪ್ರತಿ ದಾಳಿಗಳಾಗ್ತಾ ಇರೋದ್ರಿಂದ ಬರೀ ಅಮೆರಿಕ, ಇರಾನ್, ಇಸ್ರೇಲಿಗೆ ಮಾತ್ರ ಆತಂಕ ಅಲ್ಲ, ಜಾಗತಿಕ ಮಟ್ಟದಲ್ಲಿ ಜನರಿಗೆ ಇಂಧನದ ಬೆಲೆ ಏರಿಕೆ ಆಗುತ್ತಾ, ಹಾರ್ಮುಜ್ ಜಲಸಂಧಿ ಕ್ಲೋಸ್ ಆಗ್ಬಿಡುತ್ತಾ, ಇದರಿಂದಾಗಿ ವ್ಯಾಪಾರ ವಹಿವಾಟು ಆಗಲ್ವಾ, ಜನಸಾಮಾನ್ಯರ ಮೇಲೆ ನೇರವಾಗಿ ಪರಿಣಾಮ ಬೀರುತ್ತೆ. ಹಾಗಾಗಿ ಪ್ರತಿಯೊಬ್ಬರಿಗೂ ಈಗ ಆತಂಕ ಹೆಚ್ಚಾಗ್ತಾ ಇದೆ. ಸಿಲಿಂಡರ್ ಸಿಗಲ್ಲ, ಸಿಲಿಂಡರ್ ದರ ಏರಿಕೆ ಆಗ್ಬಿಡುತ್ತೆ, ಇವೆಲ್ಲ ಆತಂಕ. ಸದ್ಯ ನೋಡಿ, ಅಮೆರಿಕ ಕೂಡ ಇರಾನ್ ಮೇಲೆ ದಾಳಿಯನ್ನ ಮಾಡ್ತಾ ಇದ್ರೆ, ಮತ್ತೊಂದ್ ಕಡೆ ಇರಾನ್ ಕೂಡ ಪ್ರತಿ ದಾಳಿಗಳನ್ನ ಮಾಡ್ತಾ ಇದೆ. ಬಟ್ ಅಷ್ಟ್ರ ಮಟ್ಟಕ್ಕೆ ಪರಿಣಾಮಕಾರಿಯಾಗಿ ಇರಾನ್ ದಾಳಿ ಮೇಲೆ ಫೋಕಸ್ ಮಾಡ್ತಾ ಇಲ್ಲ. ಕಾರಣ ಇವತ್ತು ಅಯಾತುಲ್ಲಾ ಅಲಿ ಖಮೇನಿಯವರ ಅಂತ್ಯಕ್ರಿಯೆ ಇದೆ ಸಂಜೆ ಸುಮಾರಿಗೆ. ಹಾಗಾಗಿ ಅಮೆರಿಕದ ಒಬ್ಬ ಸೈನಿಕನನ್ನು ಕೂಡ ನಾವು ಬಿಡೋದಿಲ್ಲ, ಕಾರ್ಗ್ ಐಲ್ಯಾಂಡ್ ವಶಕ್ಕೆ ನೀವು ಪ್ರಯತ್ನ ಮಾಡಿದ್ರೆ ನಾವು ಸುಮ್ಮನಿರಲ್ಲ ಅನ್ನುವಂತ ಎಚ್ಚರಿಕೆಯ ಸಂದೇಶವನ್ನ ಈಗಾಗಲೇ ಇರಾನ್ ಕೊಟ್ಟಿದೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಡಿಜಿಟಲ್ ಎಡಿಟರ್ ದಿಲೀಪ್ ಲೈವ್ ಅಲ್ಲಿ ಜಾಯ್ನ್ ಆಗ್ತಿದ್ದಾರೆ. ದಿಲೀಪ್, ಎಲ್ಲವೂ ಸರಿ ಹೋಯ್ತು ಅಂತ ಜನಸಾಮಾನ್ಯರು ಕೂಡ ನಿಟ್ಟುಸಿರು ಬಿಡುವಂತ ಸಂದರ್ಭದಲ್ಲಿ ಈಗ ಯುದ್ಧ ವಿರಾಮದ ಒಪ್ಪಂದ ಬ್ರೇಕ್ ಆಗಿದೆ. ಇದರಿಂದ ಈಗ ಹಾರ್ಮುಜ್ ಜಲಸಂಧಿ ಮತ್ತೆ ಡೇಂಜರಸ್ ಸ್ಪಾಟಿಗೆ ಹೋಗ್ತಿದ್ಯಾ, ಎಲ್ಲವೂ ಕೂಡ ದರ ಏರಿಕೆ ಆಗ್ಬಿಡುತ್ತೆ ಅನ್ನುವಂತ ಆತಂಕ ಹೆಚ್ಚಾಗೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಸೌಖ್ಯ, ಟರ್ಕಿ ದೇಶದ ಅಂಕಾರದಲ್ಲಿ ಒಂದು ನ್ಯಾಟೋ ರಾಷ್ಟ್ರಗಳ ಒಂದು ಸದಸ್ಯ ರಾಷ್ಟ್ರಗಳ ಸಭೆ ನಡೀತು. ಈ ಸಭೆ ನಿರ್ಣಾಯಕ ಅಂತ ಹೇಳ್ಬೋದು. ಯಾಕೆಂದರೆ ಈ ಸಭೆ ನಡೀತಿರೋ ಹೊತ್ತಲ್ಲೇ ಅಮೆರಿಕ ಮತ್ತು ಇರಾನ್ ಜೊತೆಗೆ ಮಾಡ್ಕೊಂಡಿದ್ದಂಥ ಕದನ ವಿರಾಮ ಒಪ್ಪಂದದ ಒಂದು ಡೆಡ್ಲೈನ್ ಕೂಡ ಅವಧಿ ಕೂಡ ಮುಗಿದಿತ್ತು. ಇದೇ ಸಮಯಕ್ಕೆ ಡೆಡ್ಲೈನ್ ಅವಧಿ ಮುಗಿದ ಬೆನ್ನಲ್ಲೇ ಈ ಒಂದು ಅಂಕಾರದಲ್ಲಿ ನಡೆದ ನ್ಯಾಟೋ ಒಕ್ಕೂಟದ ಸಭೆಯ ನಂತರ ಡೊನಾಲ್ಡ್ ಟ್ರಂಪ್ ಅವರು ಒಂದು ಘೋಷಣೆಯನ್ನು ಮಾಡ್ತಾರೆ. ಈಗಾಗಲೇ ಇರಾನ್ ಜೊತೆ ನಾವು ಮಾಡಿಕೊಂಡಂಥ ಒಪ್ಪಂದ ಅಂತ್ಯ ಆಗಿದೆ, ಆ ಒಂದು ಡೆಡ್ಲೈನ್ ಕೂಡ ಮುಗಿದಿದೆ, ಕದನ ವಿರಾಮ ಮುಕ್ತಾಯ ಆಗಿದೆ, ಅವ್ರ ಜೊತೆ ಮಾತಾಡೋದು ವೇಸ್ಟ್, ಅವ್ರ ಜೊತೆ ಮಾತಾಡೋದು ಒಂದು ಸಮಯ ವ್ಯರ್ಥ ಆಗುತ್ತೆ, ಮತ್ತು ಅವರು ಒಂದು ರೀತಿಯಾದಂಥ ನೇಷನ್ ಅಂದರೆ ರೋಗಗ್ರಸ್ತವಾದಂತಹ ಒಂದು ಮನಸ್ಥಿತಿ ಉಳ್ಳಂಥ ಜನ, ಅವ್ರ ಜೊತೆ ನಾವು ಮಾತುಕತೆ ನಡೆಸಲ್ಲ, ಅವ್ರಿಗೇನಿದ್ರು ನಾವು ಹಿಂದೆಂದಿಗಿಂತಲೂ ಅತಿ ಪ್ರಬಲವಾಗಿ ಹೊಡಿತೀವಿ ಅಂತ ಹೇಳ್ಬಿಟ್ಟು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಟರ್ಕಿಯ ಅಂಕಾರದಲ್ಲಿ ಘೋಷಣೆ ಮಾಡಿದ್ರು. ಜೊತೆಯಲ್ಲೇ ನೇಟೋ ರಾಷ್ಟ್ರಗಳೇನಿದ್ದಾವೆ, ಯುರೋಪಿಯನ್ ರಾಷ್ಟ್ರಗಳು, ಆ ರಾಷ್ಟ್ರಗಳ ಒಕ್ಕೂಟ ಕೂಡ ಇದೇ ವಿಚಾರವಾಗಿ ಒಂದು ಮಾತನಾಡ್ತು. ಅಮೆರಿಕ ಏನು ಇರಾನ್ ಮೇಲೆ ದಾಳಿ ನಡೆಸೋದಕ್ಕೆ 5,000ಕ್ಕೂ ಹೆಚ್ಚು ಬಾರಿ ದಾಳಿ ನಡೆಸೋದಕ್ಕೆ ನಾವು ಅವಕಾಶ ಕೊಟ್ಟಿದ್ದೀವಿ, ಮುಂದೆನೂ ನಾವು ಅವಕಾಶ ಕೊಡ್ತೀವಿ ಅಂತ ಹೇಳ್ಬಿಟ್ಟು ನೇಟೋ ರಾಷ್ಟ್ರಗಳು ಹೇಳಿದ್ದಾವೆ. ಆದರೆ ನೇರವಾಗಿ ಅಮೆರಿಕ ರೀತಿ ಇರಾನ್ ಮೇಲೆ ಯುದ್ಧಕ್ಕೆ ಬರೋದಕ್ಕೆ ನೇಟೋ ಒಪ್ಪಿಲ್ಲ. ಇವೆಲ್ಲದ್ರ ಮಧ್ಯೆ ಅಮೆರಿಕ ಒಂದು 62ಕ್ಕೂ ಹೆಚ್ಚು ಟಾರ್ಗೆಟ್ಗಳನ್ನು ಗುರುತಿಸ್ಕೊಂಡಿದೆ. ಅದರಲ್ಲೂ ಹರ್ಮುಜ್ ಜಲಸಂಧಿ ಮತ್ತು ಚಾಬಹಾರ್ ಪೋರ್ಟ್ ಮತ್ತು ಯಾವುದು ಎಲ್ಲ ಬಂದರು ನಗರಿಗಳಿದ್ದಾವೆ, ಆ ನಗರಿಗಳನ್ನೇ ಗುರಿಯಾಗಿಸಿ ನಿರಂತರವಾಗಿ ದಾಳಿಗಳು ನಡೀತಾ ಇದೆ ಅಮೆರಿಕದಿಂದ. ಇದಕ್ಕೆ ಪ್ರತಿಯಾಗಿ ಇರಾನ್ ಕೂಡ ಪ್ರತಿದಾಳಿಯನ್ನು ಆರಂಭಿಸಿದೆ. ಈ ಹಿಂದೆ ಮಾಡಿದ ರೀತಿಯಲ್ಲೇನೆ ಬಹರೇನ್ ಇರ್ಬೋದು, ಕುವೈತ್ ಇರ್ಬೋದು, ಸೌದಿ ಅರೇಬಿಯಾ ಇರ್ಬೋದು, ಆ ಎಲ್ಲ ದೇಶಗಳಲ್ಲಿರುವಂಥ ಅಮೆರಿಕದ ನೌಕಾನೆಲೆಗಳು ಮತ್ತು ವಾಯುನೆಲೆಗಳ ಮೇಲೆ ನಿರಂತರವಾಗಿ ದಾಳಿಗಳನ್ನು ನಡೆಸ್ತಾ ಇದೆ ಡ್ರೋನ್ ಮೂಲಕ. ಈ ಮೂಲಕ ಏನಂದರೆ ಯುದ್ಧ ಮತ್ತೆ ಪುನರಾರಂಭ ಆಗಿರುವಂಥ ಲಕ್ಷಣಗಳು ಕಂಡುಬರ್ತಿದೆ. ಇದರ ಪರಿಣಾಮವಾಗಿ ಸಹಜವಾಗಿ ಭಾರತದಲ್ಲಿ ಶೇರ್ ಮಾರುಕಟ್ಟೆಯಲ್ಲಿ ಏರಿಳಿತ ಆಗಿದೆ. ಇನ್ನು ಅಂತಾರಾಷ್ಟ್ರೀಯ ತೈಲ ಮಾರುಕಟ್ಟೆಯಲ್ಲಿ ತೈಲ ಬೆಲೆ ಕೂಡ ಏರಿಕೆಯಾಗಿದೆ. ಮುಂದಿನ ದಿನಗಳಲ್ಲಿ ಹರ್ಮುಜ್ ಜಲಸಂಧಿಯಿಂದ ಸಾಗಿ ಬರುವಂಥ ತೈಲ ಹೊತ್ತ ಹಡಗುಗಳಿಗೆ ಸಂಕಷ್ಟ ಎದುರಾಗೋದು ನಿಚ್ಚಳ ಅಂತಾಗಿದೆ. ಸೌಖ್ಯ.